ಗ್ಯಾರಂಟಿ ಟೀಕಿಸೋ ಭರದಲ್ಲಿ ಕುಮಾರಸ್ವಾಮಿ ಎಡವಟ್ಟು ಮಾಡಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆಗೆ ಮಹಿಳಾ ಆಯೋಗ ನೋಟಿಸ್ ಕೊಟ್ಟಿದೆ. 7 ದಿನಗಳ ಒಳಗೆ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಸಭೆ ಸಮಾರಂಭಗಳಲ್ಲಿ ಹೆಣ್ಣಿನ ಬಗ್ಗೆ ಹಗುರವಾಗಿ ಮಾತಾಡಬಾರದು. ತುಮಕೂರು ಎಸ್ಪಿಗೆ ಸಮನ್ಸ್ ಜಾರಿ ಮಾಡೋದಕ್ಕೆ ಸೂಚಿಸಿದ್ದೇವೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ನೀಡಿದ್ದಾರೆ. ಅದು ಅವ್ರು ಮಾತಾಡಿರೋ ಸಾಲು ಹೇಗಿದೆ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ತಾಯಂದಿರು ದಾರಿ ತಪ್ತಾ ಇದ್ದಾರೆ, ನೀವು ಕುಟುಂಬದವರು ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ನೀವು ಇದು ನಿಮಗೆ ಕರೆಕ್ಟಾಗಿ ತೋರಿಸುತ್ತೆ ಅವರ ಒಂದು ಮಾನಸಿಕ ಏನು ಹೇಳ್ತಾರೆ, ಅದು ಏನಿದೆ ಅವರ ಮಾನಸಿಕತೆ ಏನಿದೆ ಅಂತ ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ. ಇದು ಹೇಗಿದೆ ಅಂತಂದ್ರೆ, ರಾಜಕೀಯ ಲಾಭಕ್ಕೆ, ಓಟಿನ ಲಾಭಕ್ಕೆ ಒಂದು ಹೆಣ್ಣನ್ನ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ದಾರಿ ತಪ್ತಾ ಇದ್ದಾರೆ ಅಂತಂದ್ರೆ ಕುಮಾರಸ್ವಾಮಿ ಅವರ ಬಗ್ಗೆ ಏನು ದಾರಿ ತಪ್ತಾರೆ ಅಂತಂದ್ರೆ ನಿಮ್ಮ ಮಾನಸಿಕತೆಯ ಅರ್ಥ ಏನು? ನೀವು ಹೆಣ್ಣನ್ನ ನಿಮ್ಮ ಲಾಭಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ, ಓಟಿಗೋಸ್ಕರ ದಯವಿಟ್ಟು ಎಲ್ಲೂ ಅವಳಿಗೆ ಅವಮಾನ ಮಾಡುವಂಥದ್ದು, ಆಕ್ಷೇಪಾರ್ಹ ಪದಗಳನ್ನ ಉಪಯೋಗ ಮಾಡಬೇಡಿ. ಇದು ನಿಮ್ಮೆಲ್ಲರಿಗೂ ಎಚ್ಚರಿಕೆ ಗಂಟೆ ಆಗಲಿ, ಇದೇ ಕಡೆಯದಾಗಲಿ. ಈಗಂತೂ ಕಾನೂನಿನ ಪ್ರಕಾರ, ಆಯೋಗದ ಅಧಿನಿಯಮದ ಪ್ರಕಾರ ಖುದ್ದಾಗಿ ಹಾಜರಾಗಲೇಬೇಕು. ಆಗಲಿಲ್ಲ ಅಂತಂದ್ರೆ ಅದಾದಂಥ ಕಾನೂನುಗಳಿದಾವೆ, ಕ್ರಮಗಳು ಆಗ್ತವೆ. ಮತ್ತು ಎರಡನೇದು, ಇವರು ತುಮಕೂರಲ್ಲಿ ಮಾತಾಡಿರೋದ್ರಿಂದ ಅಲ್ಲಿನ ಎಸ್ಪಿಗೂ ಸಹ ನಾನು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡ್ಕೊಂಡಿರೋದನ್ನ ಈಗ ಎಸ್ಪಿಗೆ ಹೋಗುತ್ತೆ. ಎಸ್ಪಿ ಅವರು ಇಮ್ಮಿಡಿಯೇಟ್ಲಿ ಅವರು ಕೋರ್ಸ್ ಆಫ್ ಆಕ್ಷನ್ ಮಾಡಿ ನನಗೆ ವರದಿಯನ್ನ ಒಪ್ಪಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.